ಕಗ್ಗತ್ತಲು ಆವರಿಸಿದ 500 ಮೀಟರ್ ಉದ್ದದ ನಿರ್ಜನ ಪ್ರದೇಶದ ದಾರಿಯಲ್ಲಿ ಮೊಬೈಲ್ ಟಾರ್ಚ್ ಮೂಲಕವೇ ವಿದ್ಯಾರ್ಥಿನಿಯರ ಪ್ರಯಾಣ. ಕೆಂಪು ತೈಲ ಮಿಶ್ರಿತ ಹಾಸ್ಟೆಲ್ ಬಾವಿ ನೀರು, ವಟಾರವಿಡೀ ತುಂಬಿದ ಶೌಚಾಲಯದ ಹೊಂಡದ ನೀರು, ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿನಿಯರ ನರಕಯಾತನೆ. ಇದು ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ 11ನೇ ವಾರ್ಡಿನ ಮಡ್ಯಾರ್ ಭಾಗದಲ್ಲಿ 1 ವರ್ಷದ ಹಿಂದೆ ನಿರ್ಮಾಣವಾದ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಶ್ರೀಮತಿ ಇಂದಿರಾ ಗಾಂಧಿ ಮಹಿಳಾ ನರ್ಸಿಂಗ್ ವಿದ್ಯಾರ್ಥಿ ನಿಲಯದ ದುರವಸ್ಥೆ ಮತ್ತು ಅದರ ಕತೆ ವ್ಯತೆ. ಮಡ್ಯಾರ್ ಪೌರ್ಣಮಿ ಗ್ಲಾಸ್ ಹೌಸ್ ಬಳಿ ಮುಖ್ಯ ರಸ್ತೆಯಲ್ಲಿ ಬಸ್ಸಿನಿಂದ ಇಳಿಯುವ ವಿದ್ಯಾರ್ಥಿನಿಯರು 500 ಮೀಟರ್ ದೂರದಲ್ಲಿರುವ ವಿದ್ಯಾರ್ಥಿ ನಿಲಯಕ್ಕೆ ನಡೆದುಕೊಂಡೇ ಹೋಗಬೇಕಾಗಿದೆ. ಸಂಜೆ 6:30 ನಂತರ ಬರುವ ವಿದ್ಯಾರ್ಥಿನಿಯರು ನಿರ್ಜನವಾಗಿರುವ ರಸ್ತೆಯುದ್ದಕ್ಕೂ ಮೊಬೈಲ್ ಟಾರ್ಚ್ ಇಟ್ಟುಕೊಂಡು ಆತಂಕದಿಂದ ನಿಲಯ ತಲುಪಬೇಕಾಗಿದೆ. ಮಡ್ಯಾರ್ ನಿರ್ಜನ ಪ್ರದೇಶದಲ್ಲಿ 2022 ಜನವರಿ 24ರಂದು ದೇವರಾಜ ಅರಸು ವಿದ್ಯಾರ್ಥಿ ನಿಲಯವನ್ನು ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಉದ್ಘಾಟಿಸಿದರು. ಸಚಿವ ಅಂಗಾರ, ಶಾಸಕ ಯುಟಿ ಖಾದರ್ ನೇತೃತ್ವದಲ್ಲಿ ಕಟ್ಟಡದ ಉದ್ಘಾಟನೆಯಾಗಿದೆ. 2 ವಿದ್ಯಾರ್ಥಿನಿ ನಿಲಯಗಳಲ್ಲಿ 250ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿದ್ದಾರೆ. ಹಲವರು ಮಂಗಳೂರಿನ ವಿವಿಧ ಕಾಲೇಜಿಗೆ ತೆರಳುವರಿದ್ದರೆ, ಇನ್ನು ಕೆಲವರು ಕೊಣಾಜೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಣ ನಡೆಸುತ್ತಿದ್ದಾರೆ. ಮಂಗಳೂರು ಭಾಗದಿಂದ 19 ಕಿಲೋಮೀಟರ್ ಮತ್ತು ಕೊಣಾಜಿಂದ 8 ಕಿಲೋಮೀಟರ್ ವರೆಗೆ ವಿದ್ಯಾರ್ಥಿಗಳು ನಿಲಯ ತಲುಪಲು ಪ್ರಯಾಣಿಸಬೇಕಾದ ಅನಿವಾರ್ಯತೆ ಇದೆ. ಆದರೆ ಮಡ್ಯಾರ್ ಪ್ರದೇಶಕ್ಕೆ ಬೆರಳಿಣಿಕೆ ಬಸ್ಸುಗಳು ಮಾತ್ರ ಇರುವುದರಿಂದ ಸಮಯಕ್ಕೆ ಸರಿಯಾಗಿ ವಿದ್ಯಾರ್ಥಿನಿಯರು ಕಾಲೇಜಿಗಾಗಲಿ ವಿದ್ಯಾರ್ಥಿ ನಿಲಯವಾಗಲಿ ತಲುಪಲು ಸಾಧ್ಯವಾಗುತ್ತಿಲ್ಲ. ಮುಖ್ಯ ರಸ್ತೆಯಿಂದ ವಿದ್ಯಾರ್ಥಿ ನಿಲಯದವರೆಗೆ 18 ವಿದ್ಯುತ್ ಕಂಬಗಳಿದ್ದರೂ ಒಂದರಲ್ಲಿಯೂ ದಾರಿದೀಪವಿಲ್ಲ. ನಿಲಯದ ಒಳಗಿನ ಬಾವಿಯ ನೀರು ಸಂಪೂರ್ಣ ತೈಲ ಮಿಶ್ರಿತವಾಗಿದೆ. ಕೆಂಪು ಬಣ್ಣಕ್ಕೆ ತಿರುಗುವ ನೀರನ್ನು ಸ್ಥಳೀಯ ಕೌನ್ಸಿಲರ್ ಹರೀಶ್ ರಾವ್ ಮಡ್ಯಾರ್ ನೇತೃತ್ವದಲ್ಲಿ ಲ್ಯಾಬೊರೇಟರಿಗೆ ಪರೀಕ್ಷೆಗಾಗಿ ಕಳುಹಿಸಲಾಗಿತ್ತು. ನೀರಿನಲ್ಲಿ ಅಧಿಕ ಖನಿಜ ಇರುವುದರಿಂದ ಕುಡಿಯಲು ಅಯೋಗ್ಯ ಎನ್ನುವ ವರದಿಯನ್ನು ಲ್ಯಾಬ್ ನೀಡಿದೆ. ಆದರೂ ವಿದ್ಯಾರ್ಥಿನಿಯರು ಅದೇ ನೀರು ಕುಡಿದುಕೊಂಡು ದಿನ ಕಳೆಯಬೇಕಾಗಿದೆ. ಇನ್ನೊಂದೆಡೆ ಕಟ್ಟಡಕ್ಕೆ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕವನ್ನು ನಿರ್ಮಿಸಲಾಗಿದ್ದರೂ ಅದರ ನಿರ್ವಹಣೆ ಸರಿಯಾಗಿ ನಡೆಯದೆ ಕೊಳಚೆ ನೀರು ತುಂಬಿ ತುಳುಕಿ ಸ್ಥಳೀಯರ ತೋಟಕ್ಕೆ, ಮನೆ ಆವರಣಕ್ಕೆ ತೊಂದರೆಯುಂಟು ಮಾಡುತ್ತಿದೆ. ಈ ಬಗ್ಗೆ ಸ್ಥಳೀಯರು ಕೌನ್ಸಿಲರ್ ಅನ್ನು ತರಾಟೆಗೆ ತೆಗೆದುಕೊಂಡು ಸಮಸ್ಯೆ ನಿರ್ವಹಣೆಗೆ ಆಗ್ರಹಿಸಿದ್ದಾರೆ. ಹಾಸ್ಟೆಲ್ ನಿರ್ಮಾಣವಾಗಿ ಇವತ್ತಿಗೆ 1 ವರ್ಷ ಆಯಿತು. ತುಂಬ ಸಂತೋಷ, ಯಾಕೆಂದರೆ ನಮ್ಮ ವಾರ್ಡಲ್ಲಿ, ಅದು ನನ್ನ ವಾರ್ಡಲ್ಲಿ ಇಷ್ಟು ಒಳ್ಳೆಯ ರೀತಿಯ ಒಂದು ಹಾಸ್ಟೆಲ್ ಆದದ್ದು ನಿಜವಾಗಿ ಒಂದು ನಮಗೆಲ್ಲ ಸಂತೋಷ ವಿಷಯ. ಹಾಗೆ ಈ ಹಾಸ್ಟೆಲ್ನಲ್ಲಿ ಲೈಟಿನ ವ್ಯವಸ್ಥೆ ಇರದಿರೋದು ತುಂಬ ಕಷ್ಟ. ಯಾಕಂದರೆ ಇಲ್ಲಿ ತುಂಬ ವಿದ್ಯಾರ್ಥಿನಿಗಳು ನಮ್ಮ ಹತ್ರ ಹೇಳ್ತಾ ಇದ್ದಾರೆ, ನೀವೊಂದು ವಾರ್ಡ್ ಕೌನ್ಸಿಲರ್ ಆಗಿ ನೀವೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು, ಯಾವ ರಸ್ತೆಯಿಂದ ಬರುವಂಥ ಇದು, ಮತ್ತು ನಿರ್ಜನ ಪ್ರದೇಶ ನೀವು ನೋಡ್ಬೋದು. ಇಲ್ಲಿ ಹೋಗುವಾಗ ಈಗ ಮನೆಗಳು ಕಡಿಮೆ. ಅದೇ ರೀತಿ ನಾನೊಂದು 1 ತಿಂಗಳ ಹಿಂದೆ ಬಂದಿದ್ದೆ ಇಲ್ಲಿ ನೋಡಲಿಕ್ಕೆ. ಈ